ಗಾಡಿಗಳಲ್ಲಿ ನೀವು ಗಾಡಿ 12 ಗಂಟೆ ಬಂದು ಹೋಗಿ ನಿಮಗೆ ತೊಂದರೆ ಇದೆ ನೋಡಿ. ನಾನು ಕರೆಕ್ಟಾಗಿ ಹೇಳೋದು ನಿಮ್ಗೆ ಆನ್ಸರ್ ಸಿಗ್ತಾ ಇದೆ. ಅಡುಗೆ ಮಾಡುವಾಗ ಛತ್ರದಲ್ಲಿ ನಿಮ್ಗೆ ಏನು ತೊಂದರೆ ಇದೆ 1 ಪಾಯಿಂಟು. ಗಾಡಿಗಳಲ್ಲಿ ಹೋಗ್ಬೇಕಾದ್ರೆ ರಾತ್ರಿ 12 ಗಂಟೆ 1 ಗಂಟೆ ಬರ್ತಾ ಇರ್ತೀರ ಅಡುಗೆ ಕೆಲಸ ಮಾಡಿ, ಆವಾಗ ನಿಮ್ಗೇನು ತೊಂದರೆ ಆಗುತ್ತೆ. 3ನೇ ಪಾಯಿಂಟು, ಆಫೀಸುಗಳಲ್ಲಿ 10 ಲಕ್ಷ ಏನಕ್ಕೆ ದಪ್ಪನಿಗೆ ಅಂತ್ಯಕ್ರಿಯೆಗೆ 10,000. ಇವಾಗ ನಿಮಗೆ ಮನಸ್ಸಲ್ಲಿ ಬರ್ಬೋದು, ಆಕ್ಸಿಡೆಂಟ್ ಆದರೆ ಲಕ್ಷ, ಸತ್ತು ಹೋದರೆ 1.5 ಲಕ್ಷ, ಸ್ವಲ್ಪ 10,000 ದಪ್ಪನಿಗೆ ನಮ್ಗೆ ಏನಿದೆ ಅಂತ. ಇದನ್ನು ನಮಗೆ ಸಾಲಲ್ಲ, ಇದು ನಮ್ಗೆ ಸಾಲಲ್ಲ. ಕಟ್ಟಡ ಕಾರ್ಮಿಕರಿಗೆ ಏನೇನು ಅನುಕೂಲ ಆಗಿದೋ ಅದು ಈಗ ಆದೇಶ ಪತ್ರದಲ್ಲಿ 100 ಅಡುಗೆ ಕೆಲಸ ಮಾಡಬಹುದು ಇದು ಬಂದಿದೆ. ಇವಾಗ ನಮ್ಮ ಅಡುಗೆಯವ್ರು ಕೆಲವರು, ನೀವಲ್ಲ ಕೆಲವರು ಅಡುಗೆಯವ್ರು ಏನು ಮಾಡಿದ್ದಾರೆ ಅಂದರೆ, ಇದು ಆದೇಶ ಪತ್ರ ಬರಲ್ಲ, ಲೇಟು, 10 ವರ್ಷ ಆಯಿತು, 12 ವರ್ಷ ಆಯಿತು, ಯಾವಾಗ ಬರುತ್ತೆ ಅಂತೇಳಿ ಕಟ್ಟಡ ಕಾರ್ಮಿಕ ಸಂಘದಲ್ಲಿ ಸುಮಾರು ಜನ ಕಾರ್ಡ್ ಮಾಡಿಸ್ಕೊಂಬಿಟ್ಟಿದ್ದಾರೆ. ನಮ್ಗೆ ಗೊತ್ತೇ ಇಲ್ಲ, ನಾವು ಯಾರು ಏನಿಲ್ಲ ಮಾಡಿಸ್ಕೊಂಬಿಟ್ಟಿದ್ದಾರೆ. ಆದರೆ ಅದು ಕಟ್ಟಡ ಕಾರ್ಮಿಕ ಕಾರ್ಡಲ್ಲಿ ಮಾಡಿಸಿದ್ದಾರೆ. ಅದರಲ್ಲಿ ಏನು ಬಂದಿರುತ್ತೆ, ಅಡುಗೆಯವರೇ ಮಾಡಿಸಿರೋದು. ಅದರಲ್ಲಿ ಏನು ಬರುತ್ತೆ, ಪ್ಲಂಬರು, ಫಿಟ್ಟರು, ಪೈಂಟ್ರು ಏನೋ ಒಂದು ಬಂದಿರುತ್ತೆ. ಅಡುಗೆ ಕೆಲಸ ಅಂತ ಬಂದೇ ಇರಲ್ಲ. ಇವಾಗ ಇನ್ನು ಮುಂದೆ ಈ ಕಾರ್ಡಲ್ಲಿ ಬರುತ್ತೆ, ಈ ಆದೇಶ ಪತ್ರ ಬಂದಿರೋ ಪ್ರಕಾರ.